ಬಳಕೆದಾರರಿಗೆ ಒಂದಲ್ಲ ಒಂದು ಫೀಚರ್ ಪರಿಚಯಿಸುತ್ತಲೇ ಇದೆ. ಎಐ ಪಿನ್ ಮಾಡೋದು, ಸ್ಟೇಟಸ್ ವಿಚಾರ, ಪ್ರೈವಸಿ ಹೀಗೆ ನಾನಾ ವಿಚಾರದಲ್ಲಿ ಹೊಸತನ ಕಾಣುತ್ತಿದ್ದೇವೆ. ಈಗ ವಾಟ್ಸಾಪ್ ಮೆಟಾ ಎಐನಲ್ಲಿ ಹೊಸ ವೈಶಿಷ್ಟ್ಯಗಳನ್ನು ಅಪ್ಡೇಟ್ ಮಾಡಿದೆ. ಅದರ ಉಪಯೋಗವೇನು? ಇದು ಗ್ರಾಹಕರಿಗೆ ಯಾವ ರೀತಿ ಉಪಯೋಗವಾಗಲಿದೆ ಅಂತ ನೋಡೋಣ. ವಾಟ್ಸ್ಆಪ್ ಪ್ರಸ್ತುತ ವಿಶ್ವದ ಅತ್ಯಂತ ಜನಪ್ರಿಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಾಗಿದೆ. ವಾಟ್ಸ್ಆಪ್ ಫೋಟೋಗಳನ್ನು ಕಳುಹಿಸುವುದು, ವಾಯ್ಸ್ ಕಾಲ್, ವಿಡಿಯೋ ದಾಖಲೆಗಳನ್ನು ಕಳುಹಿಸುವುದು ಸೇರಿದಂತೆ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ. ಇದರಲ್ಲಿ ಸ್ಟಿಕ್ಕರ್ಗಳನ್ನು ಕಳುಹಿಸುವುದು ಮಾತ್ರವಲ್ಲದೆ ಹಣ ಕಳುಹಿಸುವ ಸೌಲಭ್ಯವನ್ನು ವಾಟ್ಸ್ಆಪ್ ಪರಿಚಯಿಸಿದೆ. ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸ್ಆಪ್ನಲ್ಲಿ ಈಗಾಗಲೇ ಮೆಟಾ ಎಐ ಲಭ್ಯವಾಗುವಂತೆ ಮಾಡಿದ ಕಂಪನಿಯು ಇತ್ತೀಚೆಗೆ ಹೆಚ್ಚಿನ ವೈಶಿಷ್ಟ್ಯಗಳನ್ನು ಅಪ್ಡೇಟ್ ಮಾಡಿದೆ. ಎಐನಲ್ಲಿ ಪರಿಚಯಿಸಲಾದ 3 ಹೊಸ ವೈಶಿಷ್ಟ್ಯಗಳಿಗೆ ಸಂಬಂಧಪಟ್ಟಂತೆ ಫೋಟೋಗಳನ್ನು ಮೆಟಾ ಸಹ ಹಂಚಿಕೊಂಡಿದೆ. ನಿಮ್ಮ ಧ್ವನಿಯೊಂದಿಗೆ ಮೆಟಾ ಎಐಯೊಂದಿಗೆ ನೈಜ ಸಮಯದ ಸಂಭಾಷಣೆಗಳನ್ನು ಮಾಡಿ ಕೇಳಲಾದ ಯಾವುದೇ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಎಐ ಉತ್ತರಿಸುತ್ತೆ. ಇದರ ಸಹಾಯದಿಂದ ನೀವು ನಿಮ್ಮ ಮನಸ್ಸಿಗೆ ಬೇಕಾದ ಪ್ರಶ್ನೆ, ಮನರಂಜನೆಗಾಗಿ ಜೋಕ್ ಬೇಕಿದ್ರೆ ಅದನ್ನು ಕೂಡ ಕೇಳಬಹುದು. ಅಷ್ಟೇ ಅಲ್ಲ, ಮೆಟಾ ಎಐ ಧ್ವನಿಯನ್ನ ಬದಲಾಯಿಸುವ ಸೌಲಭ್ಯ ಇದೆ. ಅಕ್ವಾಫಿನಾ, ಕ್ರಿಸ್ಟೀನ್ ಬೆಲ್, ಜಾನ್ ಸೆನಾ, ಕೀಗರ್ ಮೈಕೆಲ್ ಕೀ, ಜೂಡಿ ಡೆಂಚ್ ಮುಂತಾದ ಪ್ರಸಿದ್ಧ ವ್ಯಕ್ತಿಗಳ ಧ್ವನಿಯನ್ನ ಸಹ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಮೆಟಾ ಹೇಳಿದೆ. ಧ್ವನಿ ಮೂಲಕ ನೀವು ಪ್ರಶ್ನೆ ಕೇಳಲು ಸಾಧ್ಯವಾಗದೆ ಹೋದರೆ ಫೋಟೋಗಳ ಮೂಲಕ ಪ್ರಶ್ನೆ ಕೇಳಬಹುದು. ಉದಾಹರಣೆಗೆ, ನಿಮಗೆ ಅರ್ಥವಾಗದ ಭಾಷೆಯಲ್ಲಿ ಪದಗಳಿದ್ರೆ ನೀವು ಸಂಬಂಧಿತ ಫೋಟೋವನ್ನು ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ತಕ್ಷಣವೇ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತೆ. ಜೊತೆಗೆ ಮೆಟಾ ಸಹಾಯದಿಂದ ಫೋಟೋಗಳನ್ನು ಎಡಿಟ್ ಮಾಡಬಹುದು. ನೀವು ಬಯಸದಂತೆ ಅದನ್ನು ಬದಲಾಯಿಸಬಹುದು. ನೀವು ಯಾವುದೇ ಫೋಟೋ ಕಳುಹಿಸಿದ್ರೆ ಮತ್ತು ಅದರಲ್ಲಿರುವ ವಸ್ತುವಿನ ಬಣ್ಣಗಳನ್ನು ಬದಲಾಯಿಸಿದ್ರೆ ಕ್ಷಣ ಮಾತ್ರದಲ್ಲಿ ಬದಲಾಗುತ್ತೆ. ಬ್ಯಾಕ್ಗ್ರೌಂಡ್ ತೆಗೆದು ಹಾಕುವುದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಈ ವೈಶಿಷ್ಟ್ಯವನ್ನ ಪ್ರಸ್ತುತ ಹೊರತರಲಾಗ್ತಾ ಇದೆ. ಶೀಘ್ರದಲ್ಲೇ ಎಲ್ಲರಿಗೂ ಲಭ್ಯವಾಗಲಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಂನಂತೆ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ನಲ್ಲಿ ಹಾಕುವ ಸ್ಟೇಟಸ್ಗೆ ಲೈಕ್ ಕೊಡಬಹುದು. ಪ್ರತಿನಿತ್ಯವೂ ವಾಟ್ಸ್ಆಪ್ನಲ್ಲಿ ನಿಮ್ಮ ಸ್ನೇಹಿತರು ಫೋಟೋ, ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತಾರೆ. ಅಂತಹವುಗಳಲ್ಲಿ ಚೆನ್ನಾಗಿರೋದನ್ನ ನೋಡಿ ನಾವು ಕೂಡ ಚೆನ್ನಾಗಿದೆ, ವಿಡಿಯೋ ಇಷ್ಟವಾಯಿತು ಅಂತ ಹೇಳ್ಕೊಳ್ತೀವಿ. ಇದೇ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ಸ್ಟೇಟಸ್ ಆಯ್ಕೆಯಲ್ಲಿ ಹಾಕಿದರೆ ಸರಳವಾಗಿ ಲೈಕ್ ಕೂಡ ಮಾಡಬಹುದು. ಆದರೆ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಬರುವ ಫೋಟೋಗಳಿಗೆ, ವಿಡಿಯೋಗಳಿಗೆ, ಉಲ್ಲೇಖಗಳಿಗೆ ಲೈಕ್ಗಳನ್ನು ನೀಡುವುದಕ್ಕೆ ಸಾಧ್ಯವಿರಲಿಲ್ಲ. ಈ ವೈಶಿಷ್ಟ್ಯವನ್ನ ವಾಟ್ಸ್ಆಪ್ ತನ್ನ ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಿದೆ. ಅಂದ್ರೆ ಈಗ ನೀವೆಲ್ಲರೂ ನಿಮಗಿಷ್ಟವಾದ ವಾಟ್ಸ್ಆಪ್ ಸ್ಟೇಟಸ್ಗೆ ಲೈಕ್ ನ ನೀಡಬಹುದು. ಈ ಫೋಟೋದಲ್ಲಿ ಲೈಕ್ ಮಾಡುವ ಆಪ್ಷನ್ ಅನ್ನ ಕೊಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.